ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯುವಕನ ಮೇಲೆ ಕಾಡಾನೆ ಡೆಡ್ಲಿ ಅಟ್ಯಾಕ್. ಒಂಟಿ ಸಲಗ ದಾಳಿಯಿಂದ ಯುವಕ ಜಸ್ಟ್ ಮಿಸ್. ಕೂದಲೆಳೆ ಅಂತರದಲ್ಲಿ ಸಾವಿನ ದವಡಿಯಿಂದ ಪಾರಾಗಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಆನೆ ದಾಳಿಯ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಸಕಲೇಶಪುರ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಧೈರ್ಯದಿಂದ ಹಿಂದೆ ಮುಂದೆ ಓಡಾಡಿ ಪ್ರಾಣವನ್ನ ಉಳಿಸಿಕೊಂಡಿದ್ದಾನೆ ಯುವಕ. ಪ್ರಾಣ ಉಳಿಸಿಕೊಂಡು ನಿಟ್ಟುಸಿರು ಬಿಟ್ಟಿದ್ದಾನೆ ಕೇರಳದ ಯುವಕ. ನೋಡಿ, ದಿನದಿಂದ ದಿನಕ್ಕೆ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಯುವಕನ ಮೇಲೆ ಕಾಡಾನೆ ಡೆಡ್ಲಿ ಅಟ್ಯಾಕ್ ಮಾಡಿಬಿಟ್ಟಿದೆ. ಒಂಟಿ ಸಲಗ ದಾಳಿಯಿಂದ ಯುವಕ ಜಸ್ಟ್ ಮಿಸ್ ಆಗಿಬಿಟ್ಟಿದ್ದಾನೆ. ಕೂದಲೆಳೆ ಅಂತರದಲ್ಲಿ ಸಾವಿನ ದವಡೆಯಿಂದ ಪಾರಾಗಿರೋದು. ಹಾಸನ ಜಿಲ್ಲೆಯಲ್ಲಿ ಆನೆ ದಾಳಿಯ ಎಕ್ಸ್ಕ್ಲೂಸಿವ್ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಒಂಟಿ ಸಲಗ ಆನೆ ಯಾವ ರೀತಿಯಾಗಿ ಬರೆಸ್ಕೊಂಡು ಬರ್ತಾ ಇದೆ ಅಂತ. ಆ ಯುವಕ ಓಡಿದ್ದಾನೆ, ಓಡಿ ಜೀವ ಉಳಿಸ್ಕೊಂಡಿದ್ದಾನೆ. ನೀವು ಗಮನಿಸ್ತಾ ಇದ್ದೀರಾ, ಆ ಆನೆ ಅಟ್ಟಾಡಿಸ್ಕೊಂಡು ಬರ್ತಾ ಇದೆ. ಆ ಯುವಕ ಜಸ್ಟ್ ಮಿಸ್ ಆಗಿರೋದು. ಅಲ್ಲಿ ಸ್ವಲ್ಪ ಮರೆಯಾಗಿ ಕಾಣಿಸ್ತಾ ಇದೆ, ಕಾರಣ ಗಿಡಗಂಟೆ ಇರೋದ್ರಿಂದ. ಬಟ್ ನೋಡಿ, ಅಲ್ಲಿ ವೈಟ್ ಶರ್ಟ್ ಕಾಣುತ್ತೆ ನಿಮಗೆ. ಆ ಯುವಕ ಅಲ್ಲೇ ಹಿಂದೆ ಬಗ್ಗಿ ವಾಪಸ್ಸು ಓಡಿ ಹೋಗ್ತಾನೆ. ಆನೆ ಮತ್ತೆ ಆತನನ್ನು ಹಿಡಿಯೋಕೆ ಅಂತ ಹೋದಂಥ ಸಂದರ್ಭದಲ್ಲಿ ಅಕ್ಕಪಕ್ಕ ಇದ್ದವರು ಕೂಡ ಸಪೋರ್ಟಿಗೆ ಬರ್ತಾರೆ. ಕೂಗಾಡಿ ಆನೆಯನ್ನು ಅಲ್ಲಿಂದ ಓಡಿಸ್ತಾರೆ. ಒಂದೇ ಸೈಡ್ ಹಿಂಗೆ ಓಡೋಗ್ಬಿಟ್ಟಿದ್ರೆ ಸಮಸ್ಯೆ ಆಗ್ಬಿಡ್ತಿತ್ತೇನು. ಬಟ್ ಆ ಯುವಕ ಹಿಂದೆ ಮುಂದೆ ಓಡಿದ್ರಿಂದ ಜೀವ ಉಳಿಸ್ಕೊಂಡಿದ್ದಾನೆ. ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ವೈರಲ್ ಆಗ್ತದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇ ದೃಶ್ಯ. ಕೇರಳ ಮೂಲದ ಯುವಕ ಅನ್ನೋದು ಗೊತ್ತಾಗ್ತಾ ಇದೆ. ಆನೆ ಅಟ್ಟಾಡಿಸ್ಕೊಂಡು ಓಡಾಡಿಸ್ಬಿಟ್ಟಿದೆ. ಆತ ಓಡಿ ಕೊನೆಗೆ ಈ ಜೂಟಾಟ ಆಡ್ತಾರಲ್ಲ, ಹಿಂದೆ ಮುಂದೆ ಆ ಥರ ಓಡಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನಿಜವಾಗ್ಲೂ ಈ ವಿಡಿಯೋ ನೋಡ್ತಾ ಇದ್ರೆ ಮೈ ಜುಮ್ ಅಂತ ಅನಿಸ್ತಾ ಇದೆ. ಇದು ಯಾವಾಗ ನಡೆದಿದ್ದು, ಯುವಕ ಈಗ ಹೇಗಿದ್ದಾನೆ? ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು. ಹೇಮಾವತಿ ನದಿ ದಡದ ಬಯಲಿನಲ್ಲಿ ಡರ್ಟ್ ಜೀಪ್ ರೇಸ್ ಅನ್ನು ಕೂಡ ಮಾಡಲಾಗಿತ್ತು. ಅದೇ ಸಂದರ್ಭದಲ್ಲಿ ಯುವಕರನ್ನು ಕೂಡ ಅಟ್ಟಾಡಿಸಿರುವಂತಹ ಘಟನೆ ನಡೆದಿರುವಂತದ್ದು. ಒಂಟಿ ಸಲಗದ ದಾಳಿಗೆ ಯುವಕ ಪ್ರಾಣ ಉಳಿಸಿಕೊಳ್ಳಲು ಹೋರಾಡಿರುವಂತಹ ವಿಡಿಯೋ ಈಗಾಗಲೇ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಆ ಭಾಗದಲ್ಲಿ ಬೇಸಿಗೆ ಕಾಲ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಹಾಗಾಗಿ ಡರ್ಟಿ ಜೀಪ್ ರೇಸ್ ಸ್ಪರ್ಧೆಯನ್ನು ಕೂಡ ಏರ್ಪಾಡು ಮಾಡಲಾಗಿತ್ತು. ಆದ್ರೆ ಆನೆ ಇದೆ ಅನ್ನುವ ಮಾಹಿತಿ ಕೂಡ ಅಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇದೇ ಸಂದರ್ಭದಲ್ಲಿ ಯುವಕನನ್ನು ಕೂಡ ಅಟ್ಟಾಡ್ತಾ ಇರುವಂತಹ ದೃಶ್ಯಗಳು ಈಗಾಗಲೇ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಜೊತೆಗೆ TV5 ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಕೇರಳ ಮೂಲದ ಯುವಕ ಈಗಾಗಲೇ ಕಾಡಾನೆ ದಾಳಿಯಿಂದ ಪಾರಾಗಿದ್ದಾನೆ. ಸಕಲೇಶಪುರದ ಹಾನ್ಬಾಳ್ನಲ್ಲಿ ವಾಸ ಇರುವಂತಹ ಈ ಯುವಕ ಜೀಪ್ ರೇಸ್ ಅನ್ನು ನೋಡ್ಲಿಕ್ಕೆ ಅಲ್ಲಿಗೆ ಆತ ಹೋಗಿರ್ತಾನೆ. ಹೋದಂತ ಸಂದರ್ಭದಲ್ಲಿ ಈ ಘಟನೆ ಆಗಿರ್ತಕ್ಕಂಥದ್ದು. ಸದ್ಯ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈಗಾಗಲೇ ಆ ಯುವಕನು ಕೂಡ ಮನೆಗೆ ತೆರಳಿರುವಂತಹ ವಿಚಾರ ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.